ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಂತೂ ಮಳೆಗಾಲ ಶುರು ಆಯಿತು. ಮಳೆಗಾಲ ಚಳಿಗಾಲ ಬಂದ್ರಂತೂ ಏನಾದರೂ ಕಾಫಿ ಟೀ ಜೊತೆ ಕುರುಕು ಮುರುಕು ತಿನ್ನಬೇಕು ಅಂತ ತುಂಬ ಇಷ್ಟ ಆಗುತ್ತೆ. ನಾನಿವತ್ತು ನಿಮಗೆ ಇನ್ಸ್ಟೆಂಟಾಗಿ ಚಕ್ಲಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಟಾಫಟ್ ಅಂತ 10-15 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ. ಬನ್ನಿ ನೋಡೋಣ. ಇದಕ್ಕೆ ನಾನು ಸುಮಾರು ಒಂದು ಮಿಕ್ಸಿ ಜಾರಿಗೆ ಇಲ್ಲ ಅಂತ ಹೇಳಿದ್ರು ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಬೀಜಗಳನ್ನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ನಾನು 1 ಟೀ ಸ್ಪೂನಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೂ ಸಹ ಆ್ಯಡ್ ಮಾಡ್ಬೋದು. ಈ ಗ್ಲಾಸಲ್ಲಿ ನಾನು ಒಂದು ಮೆಷರ್ಮೆಂಟು ಹುರ್ಗಡ್ಲೆ ಹಾಕೊಳ್ತಾ ಇದ್ದೀನಿ. ಕುಟಾಣಿ ಅಂತಾರೆ ನೋಡಿ ಇದನ್ನು ಹಾಕ್ಕೊಂಡು ಆದಷ್ಟು ಫೈನಾಗಿ ಇದನ್ನು ಪೌಡ್ರ್ ಮಾಡ್ಕೊಬೇಕು. ನೋಡ್ತಾ ಇಡ್ಬೋದು ಪೌಡರ್ ರೆಡಿಯಾಗಿದೆ. ಈಗ ನಾವು ಚಕ್ಲಿ ಹಿಟ್ಟನ್ನ ಕಲಿಸ್ಕೊಳ್ಳೋದು ಶುರು ಮಾಡೋಣ. ನಾನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ತರಿ ಇರೋಂಥ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ನೋಡಿ ಈ ರೀತಿ ಈ ಗ್ಲಾಸಲ್ಲಿ 5 ಅಳತೆಯಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಈ 5 ಅಳತೆಯಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನೀವು ಇದಕ್ಕೆ ಪುಡಿ ಮಾಡಿರೋಂಥ ಹುರ್ಗಡ್ಲೆ ಮತ್ತು ಒಣಮೆಣಸಿನ್ಕಾಯಿ ಬೀಜದ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಓಂಕಾಳು ಹಾಕ್ತಾ ಇದ್ದೀನಿ. ಇದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ನಂತರ 1 ಟೀ ಸ್ಪೂನಷ್ಟು ನಾನು ಕರಿ ಎಳ್ಳು ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ಬಿಳಿ ಎಳ್ಳು ಸಹ ಆ್ಯಡ್ ಮಾಡ್ಕೊಬೋದು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಡ್ರೈ ಇಂಗ್ರೀಡಿಯೆಂಟ್ಸ್ನ. ಈಗ ಮಿಕ್ಸ್ ಆಗಿರೋ ಇಂಗ್ರೀಡಿಯೆಂಟ್ಸ್ಗೆ ನಾನು ನೋಡಿ ಒಂದು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಣ್ಣೆ ಹಾಕ್ಕೊಂಡು ಹಿಟ್ಟಿಗೆ ನೀಟಾಗಿ ಈಕ್ವಲಾಗಿ ರಬ್ ಆಗೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕಲ್ಸ್ಕೊತಾ ಹೋಗ್ತಾ ಇರಬೇಕು. ಇದು ಈವನಾಗೆ ರಬ್ ಆಗಬೇಕು ಬೆಣ್ಣೆ ಎಲ್ಲ ಕಡೆ, ಆ ರೀತಿ ಕಲಿಸ್ಕೊಳ್ಳಿ. ಈ ರೀತಿ ನೋಡಿ ಆದ ನಂತರ ನಾನು ಇದಕ್ಕೆ ಇವಾಗ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಬ್ಯಾಚ್ ವೈಸ್ ನೀರನ್ನ ಹಾಕ್ಕೊಂಡು ನೀಟಾಗಿ ಒಂದು ಸ್ಮೂತಾಗಿ ಸಾಫ್ಟಾಗಿ ಡೋ ಬರೋ ಥರ ಹಿಟ್ಟನ್ನು ನೀವು ಕಲಿಸ್ಕೊಂಡು ಹೋಗ್ತಾ ಇರಬೇಕು. ನೋಡಿ ಆಲ್ಮೋಸ್ಟ್ ಅಲ್ಲಿ ಹಿಟ್ಟು ಕಲಸಾಗಿದೆ. ಇದನ್ನು ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೀವು ಚಕ್ಲಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊತೀರಾ ನಿಮಗೆ ಅಷ್ಟು ಚೆನ್ನಾಗಿ ಚಕ್ಲಿಗಳು ನೀಟಾಗಿ ಬರುತ್ತೆ, ಯಾವುದೇ ರೀತಿಯ ಕ್ರ್ಯಾಕ್ ಇಲ್ಲದೇನೆ. ನೋಡಿ ಹಿಟ್ಟು ರೆಡಿಯಾಗಿದೆ. ಈಗೇನು ಮಾಡೋಣ, ನಾನು ಈ ಹಿಟ್ಟನ್ನ ಚಕ್ಲಿನ ಪ್ರೆಸ್ ಮಾಡ್ಕೊಳ್ಳೋಣ. ಈ ಚಕ್ಲಿ ಮೋಲ್ಡ್ಗೆ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪದೇ ಮಾಡಬೇಕು ಅಂತ ಏನಿಲ್ಲ. ಸ್ಟಾರ್ಟಿಂಗ್ ಒಂದ್ಸಲ ಮಾಡಿದ್ರೆ ಸಾಕು, ಆ ನಂತರ ಅವಶ್ಯಕತೆ ಇಲ್ಲ. ಈಗ ಈ ಚಕ್ಲಿ ಹೋಳಿಗೆ ನಾವೇನು ಮಾಡೋಣ, ಈ ಹಿಟ್ಟನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳೋಣ. ನಂತರ ಕ್ಲೋಸ್ ಮಾಡಿಬಿಟ್ಟು ಈಗ ನಾವು ಚಕ್ಲಿಗಳನ್ನ ಪ್ರೆಸ್ ಮಾಡ್ಕೊಳ್ತಾ ಹೋಗೋಣ. ನಾನಿವಾಗ ಚಕ್ಲಿ ಪ್ರೆಸ್ ಮಾಡೋದಕ್ಕೆ ಅಂತಲೇ ನಾನು ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಇದನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಬಾಳೆ ಎಲೆ ಇಲ್ಲ ಅಂತ ಹೇಳಿದರೆ ಬಟರ್ ಪೇಪರ್ ಇರ್ಬೋದು ಅಥವಾ ಯಾವ್ದಾದ್ರು ಪ್ಲಾಸ್ಟಿಕ್ ಪೇಪರ್ ಮೇಲೂ ಸಹ ಎಣ್ಣೆ ಸವರ್ಕೊಂಡು ನೀವು ಈ ರೀತಿ ಚಕ್ಲಿನ ಪ್ರೆಸ್ ಮಾಡಿಕೊಂಡು ತಯಾರಿಸ್ಕೊಬೋದು. ನೋಡಿ ಈ ರೀತಿ ನೀಟಾಗಿ ಚಕ್ಲಿ ಪ್ರೆಸ್ ಆದ ನಂತರ ಎಡ್ಜಸ್ಗಳನ್ನ ನೀಟಾಗಿ ಈ ರೀತಿ ಸೀಲ್ ಮಾಡ್ಕೊಳ್ಳಿ, ಅವಾಗ ಓಪನ್ ಆಗಲ್ಲ. ಈಗ ನೋಡಿ ರೆಡಿಯಾಗಿದೆ. ಈಗ ಈ ಚಕ್ಲಿನ ನಾನು ಕಾದಿರೋ ಎಣ್ಣೆಲಿ ಡೀಪ್ ಫ್ರೈ ಮಾಡೋಣ. ಎಣ್ಣೆನ ಕಾಯಿಸ್ಕೊಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು, ನೆನ್ಪಿಟ್ಕೊಳ್ಳಿ. ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಮೀಡಿಯಂ ಹದದಲ್ಲೇ ಇದನ್ನು ಕಾಯಿಸ್ಕೊಂಡಿರ್ಬೇಕು. ಮತ್ತು ಥ್ರೂ ಔಟ್ ದ ಪ್ರೊಸೆಸ್ಸು ಗ್ಯಾಸ್ ಸ್ಟವ್ ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಬೇಕು. ಈ ರೀತಿ ಚಕ್ಲಿಗಳನ್ನ ನಾವು ಕಾರ್ನರಲ್ಲಿ ಬಿಡ್ತಾ ಹೋಯ್ತು ಅಂದರೆ ನಿಮಗೆ ಕೈಗೆ ಸ್ವಲ್ಪನೂ ಎಣ್ಣೆ ತಾಗೋದಿಲ್ಲ. ಈ ರೀತಿ ಮಾಡಿಕೊಂಡು ಎರಡೂ ಕಡೆ ನೀವೇನು ಮಾಡಬೇಕು, ಚಕ್ಲಿಗಳನ್ನ ನೀಟಾಗಿ ಹೊಂಬಣ್ಣ ಬರೋ ತನಕ, ಲೈಟ್ ಒಂದು ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚಕ್ಲಿಗಳು ಆಲ್ಮೋಸ್ಟ್ ಅಲ್ಲಿ ಮೇಲ್ಗಡೆ ತೇಳ್ಕೊಂಡು ಬರ್ತಾ ಇದೆ. ಇದು ಕಂಪ್ಲೀಟಾಗಿ ಕುಕ್ ಆಗಿದೆ. ಈಗ ತೆಗೆದು ಇದನ್ನು ಆಯಿಲ್ ಅಬ್ಸರ್ವ್ ಮಾಡೋಕ್ಕೆ ಒಂದು ಟಿಶ್ಯೂ ಪೇಪರ್ಗೆ ಹಾಕ್ಕೊಳ್ಳೋಣ. ಆ ನಂತರ ನೀವು ಬಿಸಿ ಕಾಫಿ ಅಥವಾ ಟೀ ಜೊತೆ ಆರಾಮಾಗಿ ಸರ್ವ್ ಮಾಡ್ಬೋದು. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಎಮ್ಮಿ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.